ಎಲ್ಲ ಆತ್ಮ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ವಂದಿಸುತ್ತಾ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸ್ವಾಧ್ಯಾಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾವು ತುಂಬಾ ದಿನಗಳಿಂದ ಮೇಡಮ್ ಹೇಳಿದ ಹಾಗೆ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ತಿಳಿತಾ ಹೋಗ್ತಾ ಇದ್ದೀವಿ. ನಿನ್ನೆ ಅಷ್ಟೇ 6 ಸಿದ್ಧಾಂತಗಳ ಬಗ್ಗೆ ತಿಳಿದಿದ್ದೀವಿ. ಇವತ್ತು ಆಧ್ಯಾತ್ಮಿಕ ಶಾಸ್ತ್ರದ ಅಂತರಾರ್ಥ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಆಧ್ಯಾತ್ಮಿಕ ಶಾಸ್ತ್ರದ ಅಂತರಾರ್ಥವನ್ನು ನಮ್ಗೆ ವ್ಯಾಸ ಮಹರ್ಷಿಗಳು ತಿಳಿಸಿದ್ದಾರೆ. ಈ ನಾವು ಆಡುವ ಪ್ರತಿಯೊಂದು ಪದಗಳು ಮತ್ತು ಆ ಪದಗಳ ಪ್ರಯೋಗಗಳನ್ನು 2 ಅರ್ಥಗಳಿರುತ್ತೆ ಅಂತ ಹೇಳಿದ್ದಾರೆ. ಒಂದು ಪದ ಪ್ರಯೋಗ, ನಾವು ಒಂದೊಂದು ಪದವನ್ನು ಯೂಸ್ ಮಾಡುವಾಗ ಅದಕ್ಕೆ 2 ಅರ್ಥ ಇರುತ್ತೆ. ಒಂದು ಬಾಹ್ಯಾರ್ಥ, ಇನ್ನೊಂದು ಅಂತರಾರ್ಥ. ಬಾಹ್ಯಾರ್ಥ ಅಂದ್ರೆ ಅದರನ್ನು ನೋಡಿದಾಗ, ಒಂದು ಪದವನ್ನು ನೋಡಿದಾಗ ನಾವು ಏನು ಅರ್ಥ ಮಾಡ್ಕೋಬಹುದು ಅಂತ. ಅದರ ನಿಜವಾದ ಒಳ ಅರ್ಥ, ಆ ಒಂದು ಪದವನ್ನು ನಾವು ಉಪಯೋಗಿಸುವುದ್ರಿಂದ ನಮಗೆ ಅದರಿಂದ ಏನು ಅರ್ಥ ಆಗುತ್ತೆ ಅದನ್ನು ಅಂತರಾರ್ಥ ಅಂತ ಹೇಳ್ತೀವಿ. ಈ ಬಾಹ್ಯಾರ್ಥ ಮತ್ತು ಅಂತರಾರ್ಥ ಏನಂದ್ರೆ, ಇದು ಸಾಮಾನ್ಯ ಜನರಿಗೆ ಬರೀ ಬಾಹ್ಯಾರ್ಥ ಮಾತ್ರ ತಿಳಿದಿರ್ತದೆ. ಅಂತರಾರ್ಥ ಎಂಬುದು ಜ್ಞಾನಿಗಳಿಗೆ ಅಥವಾ ಸ್ಕಾಲರ್ಸಿಗೆ ತಿಳಿದಿರ್ತದೆ ಅಂತ ಇಲ್ಲಿ ಹೇಳ್ತಾರೆ. ಈ ಕೇವಲ ಸಂಸ್ಕೃತ ಪಾಠ ತಿಳಿದವರು, ಪಂಡಿತರು, ಭಾಷಾ ಪರಿಜ್ಞಾನ ತಿಳಿದವರು, ಯೋಗ ಸಿದ್ಧಿ ಹೊಂದದೇ ಇರುವವರು ಇದರ ಬಾಹ್ಯ ಅರ್ಥವನ್ನು ಮಾತ್ರ ತಿಳಿಸುತ್ತಾರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಏನಂದ್ರೆ, ಇದು ಶ್ಲೋಕ ಹೇಳ್ತಾರೆ. ಸಮಕಾಯ ಶಿರೋಗ್ರೀವಂ ಅಂತ ಒಂದು ಇದು ಶ್ಲೋಕ ಹೇಳ್ತಾರೆ. ಈ ಶ್ಲೋಕ ಭಗವದ್ಗೀತೆಯಲ್ಲಿ ಬರುತ್ತೆ. ವ್ಯಾಸ ಮಹರ್ಷಿಗಳು ಈ ಶ್ಲೋಕವನ್ನು ಬಳಸಿದ್ದಾರೆ. ಇಲ್ಲಿ ಬಾಹ್ಯಾರ್ಥ ಏನಂದ್ರೆ, ಸಮಕಾಯ ಅಂದ್ರೆ ನಮ್ಮ ಶರೀರ. ಆಮೇಲೆ ಶಿರೋ ಅಂದ್ರೆ ನಮ್ಮ ತಲೆ, ಈ ತಲೆಯ ಭಾಗ, ಶರೀರದ ಭಾಗ, ಮತ್ತು ಗ್ರೀವಂ ಅಂದ್ರೆ ಕುತ್ತಿಗೆ ಭಾಗ. ಈ ಕೇವಲ ಇದರ ಬಾಹ್ಯಾರ್ಥ ಏನು ಅಂತ ಹೇಳಿದಾದ್ರೆ, ಈ ನಮ್ಮ ಧ್ಯಾನ ಮಾಡುವಾಗ ನಾವು ಹೇಗಿರ್ಬೇಕು ಎಂಬುದನ್ನು ಈ ಇದರಲ್ಲಿ ಭಗವದ್ಗೀತೆಯಲ್ಲಿ ಧ್ಯಾನ ಯೋಗದಲ್ಲಿ ಹೇಳ್ತಾರೆ. ಧ್ಯಾನ ಮಾಡುವಾಗ ನಾವು ಯಾವ ತರ ಕೂತ್ಕೊಂಡಿರ್ಬೇಕು ಅಂತ. ಅಂದ್ರೆ ಸಮಕಾಯ ಶಿರೋಗ್ರೀವಂ ಅಂತ ಅಂದ್ರೆ ಕಾಯ, ಶರೀರ, ತಲೆ ಮತ್ತು ಕುತ್ತಿಗೆ ಒಂದೇ ನೇರದಲ್ಲಿ ಇರಬೇಕು ಅಂತ ಇಲ್ಲಿ ಬಾಹ್ಯಾರ್ಥ. ಅಂದ್ರೆ ನಾವು ಧ್ಯಾನ ಮಾಡುವಾಗ, ಕೂತ್ಕೊಳ್ಳುವಾಗ ಬೆನ್ನು, ತಲೆ ಮತ್ತು ಕುತ್ತಿಗೆ ಒಂದೇ ಇದರಲ್ಲಿ ನೇರವಾಗಿ ಇರಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಅಂತರಾರ್ಥ ಏನಂದ್ರೆ, ಸಮಕಾಯ ಅಂದ್ರೆ ಶರೀರದ ಮುಖಾಂತರ ಮಾಡುವ ಕರ್ಮಗಳು. ನಮ್ಮ ಗುರುಗಳು ಎಷ್ಟು ಅದನ್ನು ಅರ್ಥೈಸಿಕೊಂಡಿದ್ದಾರೆ ಅಂದ್ರೆ ನಮಗೆ ಅದರ ಅರ್ಥ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಮಕಾಯ ಅಂದ್ರೆ ಶರೀರದ ಮುಖಾಂತರ ಮಾಡುವ ಕರ್ಮಗಳು, ಅಂದ್ರೆ ನಮ್ಮ ಮೂಲಕ ನಡೆಯುವ ಕೆಲಸಗಳು. ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸ, ಸೇವೆ ಮತ್ತು ಕ್ರಿಯೆಗಳೇ ಅದು ಸಮವಾಗಿರ್ಬೇಕು. ಅಂದ್ರೆ ನಮ್ಮ ಕರ್ಮಗಳು ಯಾವುದೇ ಸ್ವಾರ್ಥವಿಲ್ಲದೆ ಸಮಚಿತ್ತದಿಂದ ಸದಾ ಸತ್ಕರ್ಮಗಳೇ ಆಗಿರ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಸಮಕಾಯ ಅಂದ್ರೆ ಶಿರೋ ಅಂದ್ರೆ ತಲೆ. ತಲೆ ಅಂದ್ರೆ ಕೇವಲ ಮೆದುಳಲ್ಲ. ನಮ್ದು ತಲೆ ಅಂದ್ರೆ ನಮ್ಮ ಆಲೋಚನೆ, ಜ್ಞಾನ ಮತ್ತು ಬುದ್ಧಿ. ನಮ್ಮ ಆಲೋಚನೆಗಳು ಯಾವಾಗಲೂ ಉನ್ನತವಾಗಿರ್ಬೇಕು, ಹೈ ಥಿಂಕಿಂಗೇ ಇರಬೇಕು. ಅಹಂಕಾರವಿಲ್ಲದ, ಎಲ್ಲರನ್ನು ಒಂದೇ ಎಂದು ಕಾಣುವ ಹಾಗೆ ಇರುವ ನಮ್ಮ ಜ್ಞಾನವೇ ಶಿರ ಅಂತ. ತಲೆ, ನಾವು ಯಾವತ್ತು ಎಲ್ಲರನ್ನು ಸಮಾನ ದೃಷ್ಟಿಯಿಂದಲೇ ನೋಡ್ಬೇಕು, ಅದುವೇ ನಮ್ಮ ಶಿರ ಅಂತ. ಗ್ರೀವ ಅಂದ್ರೆ ಕುತ್ತಿಗೆ ಏನ್ ಮಾಡುತ್ತೆ? ತಲೆ ಮತ್ತು ಕಾಯ ಅಂದ್ರೆ ಶರೀರವನ್ನು ಜೋಡಿಸ್ತದೆ. ಹಾಗೆಯೇ ನಾವು ಆಧ್ಯಾತ್ಮಿಕವಾಗಿ ಗ್ರೀವಂ ಅಂದ್ರೆ ನಮ್ಮ ಆಲೋಚನೆಗಳಿಗೂ, ಹೇಳೋದು ಹೆಂಗೆ ಹೇಳ್ತಾರೆ ಅಂದ್ರೆ ಗುರುಗಳು, ನಮ್ಮ ಆಲೋಚನೆಗಳಿಗೂ ನಾವು ಮಾಡುವ ಕರ್ಮಗಳಿಗೂ ಹೊಂದಾಣಿಕೆ ಅಥವಾ ಸೇತುವೆಯೇ ನಮ್ಮ ಶಿರ. ಗ್ರೀವ ಅಂದ್ರೆ ಕುತ್ತಿಗೆ, ಅದು ವಾಕ್ ಅಂತ. ಅಂದ್ರೆ ನಾವು ಏನು ಯೋಚನೆ ಮಾಡ್ತೀವಿ ಅದನ್ನು ನಾವು
ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವು ವಾಕ್ ಶಕ್ತಿಯಿಂದ ಮಾತ್ರ ಸಾಧ್ಯ. ಅದುವೇ ಗ್ರೀವ ಅಂತ, ಸಮಕಾಯ ಶಿರೋಗ್ರೀವಂ ಅಂತ. ಒಟ್ಟಾರೆಯಾಗಿ ಅದರ ಅಂತರಾರ್ಥ ಏನಂದ್ರೆ, ನಾವು ಏನನ್ನು ಆಲೋಚಿಸುತ್ತೇವೆಯೋ ಅದು ನಮ್ಮ ಕರ್ಮಗಳ ಮೂಲಕ ಮಾತಿನ ಮೂಲಕ ಮಾಡಬೇಕು ಅಂತ. ಇವೆಲ್ಲ ಒಂದೇ ಆಗಿರ್ಬೇಕು. ನಮ್ಮ ಯೋಚನೆ, ನಮ್ಮ ಕಾರ್ಯ, ನಮ್ಮ ಮಾತು ಎಲ್ಲ ಕೂಡ ಒಂದೇ ಆಗಿರ್ಬೇಕು ಅಂತ ಹೇಳ್ತಾರೆ. ಅದೇ ಸಮಕಾಯ ಶಿರೋಗ್ರೀವಂ ಅಂತ. ಮನಸ ವಾಚ ಕರ್ಮಣ ಅಂದ್ರೆ ನಮ್ದು ತ್ರಿಕರಣ ಶುದ್ಧಿ ಆಗಿರ್ಬೇಕು. ತ್ರಿಕರಣ ಅಂತ ತ್ರಿಕರಣ ಅಂದ್ರೆ ಮನಸ್ಸು ಮತ್ತು ವಾಕ್ ಮತ್ತೆ ಕೆಲಸ ಮೂರು ಕೂಡ ಶುದ್ಧಿಯಲ್ಲಿ ಇರಬೇಕು. ಅಂದ್ರೆ ಏನು ಯೋಚಿಸುತ್ತೇವೆಯೋ ಅದನ್ನು ನಾವು ಮಾತಾಡಬೇಕು, ಏನು ಮಾತಾಡುತ್ತೇವೆಯೋ ಅದನ್ನೇ ನಾವು ಮಾಡಬೇಕು ಅಂತ ಹೇಳ್ತಾರೆ. ಅದೇ ಸಮಕಾಯ ಶಿರೋಗ್ರೀವಂ. ನೋಡಿ, ಅದರದ್ದು ಇನ್ನರ್ ಮೀನಿಂಗ್, ಅಂತರಾರ್ಥ ಏನು ಮತ್ತು ಬಾಹ್ಯಾರ್ಥ ಏನು ಅಂತ. ಅಂದ್ರೆ ಧ್ಯಾನ ಮಾಡುವಾಗ ನಾವು ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಮನಸ್ಸಿನ ಒಳಗೂ ಕೂಡ ನಾವು ಒಂದೇ ತರ ಇರಬೇಕು. ನಮ್ಮ ಮಾಡುವ ಕೆಲಸ, ನಾವು ಮಾತಾಡುವ ರೀತಿ, ನಮ್ಮದು ಯೋಚನೆ ಎಲ್ಲವೂ ಒಂದೇ ಆಗಿರ್ಬೇಕು. ಆಗಲೇ ನಮಗೆ ಧ್ಯಾನ ಸ್ಥಿತಿ ನಾವು ಪಡ್ಕೋಬಹುದು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಒಂದು ಯೋಚಿಸಿ ಹೊರಗೆ ಇನ್ನೊಂದು ಕೆಲಸ ಮಾಡಬಾರ್ದು. ಯಾವಾಗ ನಮ್ಮ ಆಲೋಚನೆ ಮತ್ತು ಮಾತು ಮತ್ತು ಕರ್ಮಗಳು ಒಂದೇ ನೇರ ರೇಖೆಯಲ್ಲಿ ಬರುತ್ತಿದೆಯೋ ಅದೇ ನಿಜವಾದ ಸ್ಥಿರತೆ ಅಂತ ಹೇಳ್ತಾರೆ. ಈ ಸ್ಥಿತಿಗೆ ಬಂದಾಗ ಮಾತ್ರ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಅಂದ್ರೆ ಧ್ಯಾನದ ಒಂದು ಅಂತರಾರ್ಥ ಮತ್ತು ಒಳಾರ್ಥ, ಬಾಹ್ಯಾರ್ಥ ಎರಡನ್ನೂ ಯಾವ ತರ ನಾವು ಧ್ಯಾನ ಮಾಡ್ಬೇಕು, ಕೂತ್ಕೋಬೇಕು. ಆ ಕೂತ್ಕೊಳ್ಳೋದು ಅಂದ್ರೆ ಏನು, ಅದು ನಮ್ಗೆ ಒಳಗಿನ ಅರ್ಥ ಏನು ಎಂಬುದನ್ನು ಅಷ್ಟು ಸ್ಪಷ್ಟವಾಗಿ ಗುರುಗಳು ಒಂದು ಅಂತರಾರ್ಥ, ವಿಶಿಷ್ಟವಾದ ಅಂತರಾರ್ಥವನ್ನು ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಎಲ್ಲ ಕೂಡ ಅಷ್ಟೇ, ಒಂದೊಂದು ಶಬ್ದಕ್ಕೂ ಎಷ್ಟು ಬಾಹ್ಯಾರ್ಥ ಇದೆ ಅಷ್ಟೇ ಒಳಾರ್ಥ, ಅಂತರಾರ್ಥ ಇದ್ದೇ ಇರುತ್ತೆ. ಇನ್ನೊಂದು ಉದಾಹರಣೆ ಏನಂದ್ರೆ, ದಶರಥನು ಅಯೋಧ್ಯೆಯನ್ನು ಪರಿಪಾಲಿಸಿದನು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ದಶರಥ ಅಂದ್ರೆ ಏನು, ಅಯೋಧ್ಯೆ ಅಂದ್ರೆ ಏನು, ಪರಿಪಾಲಿಸಿದನು ಅಂದ್ರೆ ಏನು ಅಂತ ಹೇಳೋಣ. ಈಗ ಇಲ್ಲಿ ಅಯೋಧ್ಯೆ ಅಂತ ನೋಡೋಣ. ಅರ್ಥ ಏನಂದ್ರೆ, ಎಲ್ಲಿ ಯುದ್ಧ ಜರುಗುವುದಿಲ್ಲವೋ ಅಂದ್ರೆ ಯಾವುದನ್ನು ಯುದ್ಧದ ಮೂಲಕ ಗೆಲ್ಲಲು ಸಾಧ್ಯವಿಲ್ಲವೋ ಅದೇ ಅಯೋಧ್ಯೆ. ಯೋಧ್ಯೆ ಅಂದ್ರೆ ಯುದ್ಧ, ಅಯೋಧ್ಯೆ ಅಂದ್ರೆ ಯುದ್ಧವಿಲ್ಲದ್ದು. ಯಾವುದನ್ನು ನಾವು ಯುದ್ಧದ ಮೂಲಕ ಗೆಲ್ಲಲು ಸಾಧ್ಯವಿಲ್ಲವೋ ಅದೇ ಅಯೋಧ್ಯೆ. ಅಂದ್ರೆ ಯುದ್ಧ ಇಲ್ಲದ ಸ್ಥಿತಿ ಅಂತ. ಯಾವುದೇ ಗೊಂದಲವಿಲ್ಲದ ಪರಿಪೂರ್ಣ ಪ್ರಶಾಂತವಾದ ಒಳಮನಸ್ಸೇ ಅಯೋಧ್ಯೆ. ಈ ಒಳಮನಸ್ಸನ್ನೇ ಅಯೋಧ್ಯೆ ಅಂದ್ರೆ ಆತ್ಮಕ್ಕೆ ಹೋಲಿಸಿದ್ದಾರೆ. ನಮ್ಮ ಶರೀರ ಮತ್ತು ಮನಸ್ಸಿನಲ್ಲಿ ಯಾವುದೇ ಹೋರಾಟ ಅಥವಾ ಗೊಂದಲ ಇರುವುದಿಲ್ಲ. ಆ ಶಾಂತ ಸ್ಥಿತಿಯೇ ಅಯೋಧ್ಯೆ. ಅಯೋಧ್ಯೆ ಎನ್ನುವುದು ಎಲ್ಲೋ ಹೊರಗಿರುವ ಭಾಗವಲ್ಲ, ಅದು ನಿಮ್ಮ ಒಳಗಿರುವ ಪರಮ ಶಾಂತ ಸ್ಥಿತಿ. ಅದೇ ಆತ್ಮನ ಸ್ಥಿತಿ ಅಂತ ಇಲ್ಲಿ ಹೇಳ್ತಾರೆ. ನಮ್ಮೊಳಗಿರುವ ಈ ಅಯೋಧ್ಯೆಯನ್ನು ನಾವು ತಲುಪಬೇಕಾದರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕು ಮತ್ತು ಮನಸ್ಸನ್ನು ಶಾಂತಗೊಳಿಸಬೇಕು. ನಮ್ಮೊಳಗಡೆ ಭಗವಂತನ ಮಂದಿರವಿದೆ. ನಾವು ನಮ್ಮ ಅಂತರಂಗದ ಅರಿವನ್ನು ಜಾಗೃತಗೊಳಿಸಿಕೊಳ್ಳಬೇಕು. ಎಲ್ಲದರಲ್ಲೂ ಆ ದೈವತ್ವವು, ಎಲ್ಲದರಲ್ಲೂ ಆ ದೈವತ್ವ ಕೂಡ ಅಡಗಿದೆ ಅಂತ ಹೇಳ್ತಾರೆ. ಈಗ ಅಯೋಧ್ಯೆ ಆಯ್ತು. ದಶರಥ ಅಂತ ಅದರ ಹೊರಾರ್ಥ ಒಳಾರ್ಥ ಏನಂತ ಹೇಳ್ತಾ ಇದ್ದಾರೆ. ದಶರಥ ಅಂದ್ರೆ, ದಶ ಅಂದ್ರೆ 10, ರಥ ಅಂದ್ರೆ ರಥಗಳು. 10 ರಥಗಳನ್ನು ಆಳುವವನು ಯಾರೋ ಅವನೇ ದಶರಥ ಅಂತ. ಇಲ್ಲಿ 10 ರಥಗಳನ್ನು ಮುನ್ನಡೆಸುವವನು ಅಂತ. ಇಲ್ಲಿ ಒಳಾರ್ಥ ಏನಂದ್ರೆ, ದಶರಥ ಅಂದ್ರೆ 10 ರಥಗಳು ಅಂತ ಅಷ್ಟೇ ಹೊರಾರ್ಥ. ಆದ್ರೆ ಇದರ ಒಳಾರ್ಥ ಏನಂದ್ರೆ, 10 ರಥಗಳನ್ನು ಮುನ್ನಡೆಸುವವನು. ನಮ್ಮ ದೇಹದ ಯಾವುದು ಅದು 10 ರಥಗಳು ಅಂದ್ರೆ, ನಮ್ಮ ದೇಹದಲ್ಲಿರುವ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಗೊತ್ತಲ್ವಾ ನಿಮ್ಗೆ, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ. ಆಮೇಲೆ ಕರ್ಮೇಂದ್ರಿಯಗಳು ಯಾವುದಂದ್ರೆ ಮಾತು, ಕೈ, ಕಾಲು, ಆಮೇಲೆ ಪಾಯು ಮತ್ತು ಉಪಸ್ಥ ಅಂತ. ಈ 5 ಕರ್ಮೇಂದ್ರಿಯಗಳು.
ಈ 5 ಕರ್ಮೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು ಒಟ್ಟು 10 ಆಯ್ತು. ಇದರಲ್ಲಿ ಏನಂದ್ರೆ ಈ 5 ಕರ್ಮೇಂದ್ರಿಯಗಳಲ್ಲಿ ನಾವು ಮಾಹಿತಿಯನ್ನು ಒಳಗೆ ತೆಗೆದುಕೊಳ್ತೀವಿ. ಅದು ನಾವು ಅರ್ಥ ಮಾಡ್ಕೊಂಡಿಲ್ಲ, ನನಗೂ ಅದು ಫ್ಲಾಶ್ ಆಗಿರ್ಲಿಲ್ಲ ಇಷ್ಟವರೆಗೆ. 5 ಕರ್ಮೇಂದ್ರಿಯಗಳಿದೆಯಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತೆ ಚರ್ಮ. ಈ 5 ಕರ್ಮೇಂದ್ರಿಯಗಳಲ್ಲಿ ನಾವು ಎಲ್ಲಾ ಮಾಹಿತಿಗಳನ್ನು, ಪ್ರಪಂಚದ ಎಲ್ಲಾ ಮಾಹಿತಿಗಳನ್ನು ಒಳಗೆ ತೆಗೆದುಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಈ ಇದು 5 ಜ್ಞಾನೇಂದ್ರಿಯಗಳಿಂದ ಪ್ರಪಂಚದ ಎಲ್ಲಾ ಮಾಹಿತಿಯನ್ನು ನಾವು ಒಳಗೆ ತೆಗೆದುಕೊಳ್ಳುತ್ತೇವೆ, ಹಾಗೂ ಕರ್ಮೇಂದ್ರಿಯಗಳಿಂದ ನಾವು ಹೊರ ಜಗತ್ತಿಗೆ ಪ್ರತಿಕ್ರಿಯಿಸುತ್ತೇವೆ ಅಂತ ಇಲ್ಲಿ ಅರ್ಥ. ಈ 10 ಇಂದ್ರಿಯಗಳಿಂದ ರಥಗಳನ್ನು ಯಾರು ಧರ್ಮದ ಹಾದಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಿಯಂತ್ರಿಸಿ ಮುನ್ನಡೆಸುತ್ತಾರೆ ಅವರೇ ದಶರಥ ಮಹಾರಾಜ. ಈ 10 ಇಂದ್ರಿಯಗಳು ಈ 10 ಇಂದ್ರಿಯಗಳಿಂದ ಯಾರು ನಮ್ಮ ಧರ್ಮದ ಹಾದಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಿಯಂತ್ರಿಸಿ ಮುನ್ನಡೆಸುತ್ತಾರೋ ಅವರೇ ದಶರಥ ಮಹಾರಾಜ ಅಂತ ಹೇಳ್ತಾರೆ. ಅಂದ್ರೆ ಈ 10 ಇಂದ್ರಿಯಗಳನ್ನು ಗೆದ್ದು ನಮ್ಮಲ್ಲಿ ಗೆದ್ದಾಗ ನಮ್ಮಲ್ಲಿ ಆತ್ಮಜ್ಞಾನ ಜಾಗೃತವಾಗುತ್ತದೆ, ನಮ್ಮ ಬುದ್ಧಿ ಮತ್ತು ವಿಚಾರಗಳು ಶುದ್ಧವಾಗಿರುತ್ತದೆ ಅಂತ ಹೇಳ್ತಾರೆ ಗುರುಗಳು. ದಶರಥ ಅಯೋಧ್ಯೆಯನ್ನು ಪರಿಪಾಲಿಸಿದನು. ಇಲ್ಲಿ ದಶರಥ ಅಂದ್ರೆ ದಶ ಅಂದ್ರೆ 10 ರಥಗಳನ್ನು ನಡೆಸುವನು. ಅಯೋಧ್ಯೆ ಅಂದ್ರೆ ಯುದ್ಧವಿಲ್ಲದ ಸ್ಥಿತಿ, ಅಂದ್ರೆ ಯುದ್ಧವಿಲ್ಲದ ಸ್ಥಿತಿ ಅಯೋಧ್ಯೆ ಅಂದ್ರೆ ಈಗ ಯಾವುದನ್ನು ಯುದ್ಧದ ಮೂಲಕ ಗೆಲ್ಲಲಾಗುವುದಿಲ್ಲವೋ ಅದೇ ಅಯೋಧ್ಯೆ. ಈ ಶರೀರವನ್ನು ನಾವು ಅಯೋಧ್ಯೆ ಎಂದು ಕರೀಬಹುದು ಅಂತ ಹೇಳ್ತಾರೆ ಗುರುಗಳು. ಈ ಶರೀರ ನೋಡಿದಾಗ ನಾವು ಶೀರ್ಯತೆ ಇತಿ ಶರೀರ, ದಹ್ಯತೆ ಇತಿ ದೇಹ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ನಾಶವಾಗುತ್ತದೆಯೋ ಅದೇ ಶರೀರ, ಅಥವಾ ಯಾವುದು ದಹಿಸಲ್ಪಡುತ್ತದೆಯೋ ಅದೇ ದೇಹ ಅಂತ, ಯಾವುದು ಸುಡಲ್ಪಡುತ್ತದೋ ಅದೇ ದೇಹ ಅಂತ ಹೇಳ್ತಾರೆ. ಈ 2 ಸಂದರ್ಭಗಳಲ್ಲಿ ದೇಹ, ಶರೀರ ಎಂಬುದು ದೇಹ ನಾಶವಾಗುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ನಮ್ಮ ಈ ಶರೀರ ಎಂಬುದು ಯಾವತ್ತೋ ಒಂದು ದಿನ ನಾಶವಾಗಲೇಬೇಕು. ಯುದ್ಧ ಮಾಡಿ ನಾಶವಾಗುವಂಥದ್ದು ಇದು ಶರೀರ. ಯೋಧ್ಯ ಅಂದ್ರೆ ಈ ಶರೀರ, ಅಯೋಧ್ಯ ಅಂದ್ರೆ ನಾಶವಾಗದೇ ಇರುವುದು ಅಂದ್ರೆ ಇದು ಆತ್ಮ ಅಂತ ಹೇಳಿ ನಮ್ಮ ಗುರುಗಳು ಇದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಆದರೆ ಈ ಶರೀರವನ್ನು ಏನೋ ಒಂದು ಆಳುತ್ತಾ ಇದೆ ಅಂತ, ಏನೋ ಒಂದು ಶಕ್ತಿ ಆಳ್ತಾ ಇದೆ. ನಾನು ಈ ಬೆರಳನ್ನು, ಈಗ ಅವರು ತೋರಿಸ್ತಾರೆ, ನಾನು ಈ ಬೆರಳನ್ನು ಹಿಂಗೆ ಅಲ್ಲಾಡಿಸ್ತಾ ಇರ್ತೀನಿ, ಈ ಬೆರಳುಗಳನ್ನು ಅಲ್ಲಾಡಿಸ್ತಾ ಇರ್ತೀನಿ, ಇದು ನನ್ನ ಕಂಟ್ರೋಲ್ ಅಲ್ಲಿದೆ. ನಾನು ಹಿಂಗೆ ಕ್ಲೋಸ್ ಮಾಡ್ತೀನಿ, ನಾನು ಹಿಂಗೆ ಓಪನ್ ಮಾಡ್ತೀನಿ, ಇದು ನನ್ನ ಕಂಟ್ರೋಲ್ ಅಲ್ಲಿದೆ. ನಾನು ಹೇಳಿದ್ರೆ, ನಾನು ಕೈ ಹಿಂಗೆ ಮುಚ್ಚಿದ್ರೆ ಕ್ಲೋಸ್ ಆಗ್ತದೆ, ನಾನು ಹಿಂಗೆ ಕೈ ತೆರೆದ್ರೆ ಓಪನ್ ಆಗುತ್ತದೆ. ಅಂದ್ರೆ ಈ ನಾನು ಎಂಬುದು ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿ. ಅದು ತನ್ನಿಂತಾನೆ ಓಪನ್ ಆಗಲ್ಲ. ನಾನು ಓಪನ್ ಆಗುಂದ್ರೆ ಆಗುತ್ತಾ? ಇಲ್ಲ. ಅದು ಕ್ಲೋಸ್ ಕೂಡ ಆಗಲ್ಲ, ಓಪನು ಆಗಲ್ಲ. ಈಗ ನನ್ನ ಬಾಯಿಂದ ಶಬ್ದಗಳು ಹೊರಡ್ತಾ ಇದೆ, ಆದ್ರೆ ನಾನು ಅದನ್ನು ಮಾತಾಡುತ್ತೇನೆ, ತುಟಿಗಳು ಅವುಗಳಷ್ಟಕ್ಕೆ ಮಾತಾಡುವುದಿಲ್ಲ ಅಂತಾರೆ ಗುರುಗಳು. ಅಂದ್ರೆ ಇಲ್ಲಿ ನಾನು ಎಂಬುದು ಏನು? ನಾನು ಎಂಬುದು ಒಂದು ಅವ್ಯಕ್ತವಾದ ಒಂದು ಶಕ್ತಿ, ನಮ್ಮೊಳಗಿರುವ ಯಾವುದೋ ಒಂದು ಲಿವಿಂಗ್ ಬೀಯಿಂಗ್ ಅಂತ ಹೇಳ್ತಾರೆ ಗುರುಗಳು. ಕಾರ್ ಹೇಗ್ ಹೋಗ್ತದೆ? ಅದು ಡ್ರೈವರ್ ಮುಖಾಂತರ ಹೋಗುತ್ತೆ. ಈ ಕೈಯನ್ನು ಯಾರು ತಿರುಗಿಸ್ತಾ ಇದ್ದಾರೆ? ಅದು ನನ್ನ ಚಾಯ್ಸ್. ಹಾಗಾದ್ರೆ ಇದು ಯಾರು? ನಾನು ಎಂಬುದು ಯಾರು ಅಂತ ಕೇಳ್ತಾರೆ. ಇದರ ಹೆಸರೇ ಜೀವ ಅಂತ ಹೇಳ್ತಾರೆ ಗುರುಗಳು. ನಾವು ಕಾರು ಚಲಿಸುವುದನ್ನು ನೋಡಿದಾಗ ನಮ್ಗೆ ಡ್ರೈವರ್ ಕಾಣುವುದಿಲ್ಲ, ಆದ್ರೆ ಡ್ರೈವರ್ ಇಲ್ಲ ಅಂತ ಅರ್ಥನಾ? ಸಾಧ್ಯನೇ ಇಲ್ಲ, ಡ್ರೈವರ್ ಇರ್ಲೇಬೇಕು. ಅದೇ ತರಹ ಈ ದೇಹದಲ್ಲಿ ಯಾವುದೂ ಒಂದು ಜೀವಂತ ಶಕ್ತಿ ಇದೆ, ಅದು ದೇಹದ ಅದರಿಂದಾಗ್ಲೇ ಎಲ್ಲಾ ಭಾಗಗಳನ್ನು ನಾವು ಅಲ್ಲಾಡಿಸುವುದು, ಚಲಿಸಲಿಕ್ಕೆ ಮಾತ್ರ ಸಾಧ್ಯ. ಅಂದ್ರೆ ಈ ದೇಹವನ್ನು ಯಾವುದೋ ಒಂದು ಶಕ್ತಿ ಆಳುತ್ತಾ ಇದೆ, ಕಾರಲ್ಲಿರುವ ಡ್ರೈವರ್ ತರ ಅಂತ ಹೇಳ್ತಾರೆ. ದಶರಥನು ಅಯೋಧ್ಯೆಯನ್ನು ಆಳುತ್ತಿದ್ದಾನೆ. ಅದೇ ತರಹ ಈ ಶರೀರದಲ್ಲಿ
ಯಾವುದೋ ಒಂದು ಅವ್ಯಕ್ತ ಶಕ್ತಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿದೆ ಅಂತ ಹೇಳ್ತಾರೆ. ಅಂದ್ರೆ ದಶರಥನು ಈ ಶರೀರವೆಂಬ ಅಯೋಧ್ಯೆಯನ್ನು ಆಳುತ್ತಿದ್ದಾನೆ. ಇದರಲ್ಲಿ ಒಂದು ಜೀವಂತ ಶಕ್ತಿಯು ಮನೆ ಮಾಡಿದೆ. ದಶರಥನು ಅಯೋಧ್ಯೆ ಅಂದ್ರೆ ಈ ಶರೀರವನ್ನು ಆಳುತ್ತಿದ್ದಾನೆ. ಈ ಶರೀರದಲ್ಲಿ ಒಂದು ಜೀವಂತ ಶಕ್ತಿ ಮನೆ ಮಾಡಿದೆ, ಅದೇ ಆತ್ಮ ಅಂತ ಹೇಳ್ತಾರೆ ಗುರುಗಳು. ಹಾಗೆ ನಾವು ಬಾಲ್ಯದಿಂದಲೂ ಎಷ್ಟೋ ಕಥೆಗಳನ್ನು ಕೇಳಿದ್ದೇವೆ. ಉದಾಹರಣೆಗೆ ಇದೆ ಈಗ ದಶರಥ, ಅಯೋಧ್ಯೆ, ಆಮೇಲೆ ರಾವಣ, ಹಾಗೆ ಇದು ವಿಭೀಷಣ, ಎಲ್ಲ ಕಥೆಗಳನ್ನು ನಾವು ಸಹ ಸುಂದರವಾದ ಕಥೆಗಳಲ್ಲಿ ಅದರಲ್ಲೇ ನಾವು ಬೆಳೆದಿದ್ದೀವಿ. ಆ ಕಥೆಗಳನ್ನು ಕೇಳಿಕೊಂಡೇ ಬೆಳೆದಿದ್ದೇವೆ. ಆದ್ರೆ ಈ ಎಲ್ಲ ಕಥೆಗಳ ಅಂತರಾರ್ಥಗಳನ್ನು ನಾವು ತಿಳಿದುಕೊಳ್ಬೇಕು. ಬಾಹ್ಯ ಅರ್ಥ ನಮ್ಗೆ ಹೇಗೂ ಗೊತ್ತಾಗಿದೆ, ಅದೇ ತರಹ ನಾವು ಅಂತರಾರ್ಥಗಳನ್ನು ತಿಳಿದುಕೊಂಡಿರ್ಬೇಕು ಅಂತ ಹೇಳ್ತಾರೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳ ಸಹಾಯದಿಂದ ಆತ್ಮವು ನಮ್ಮ ದೇಹವನ್ನು ಆಳುತ್ತಾ ಇದೆ. ಆತ್ಮವು ಅಯೋಧ್ಯೆ ಎಂಬ ದೇಹವನ್ನು ಆಳುತ್ತಾ ಇದೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ, ಶರೀರ ಬೇರೆ ಆತ್ಮ ಬೇರೆ, ಅದು ನಮ್ಗೆ ಗೊತ್ತಿರೋದೆ. ಅದೇ ತರ ರಥ ಬೇರೆ ಸಾರಥಿ ಬೇರೆ. ಈ ಶರೀರ ಎಂಬ ರಥವನ್ನು ಆತ್ಮ ಎಂಬ ಸಾರಥಿಯು ಆಳುತ್ತಿದ್ದಾನೆ. ಇದೇ ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ಇದೇ ನಮ್ಗೆ ಇದರ ಒಳಗಿರುವ ಅಂತರಾರ್ಥ ಅಂತ ಹೇಳ್ತಾರೆ. ನಾವು ನಮ್ಮ ಕರ್ಮಗಳನ್ನು ದೇಹದ ಮುಖಾಂತರ ಮಾಡ್ತೀವಿ, ಮಾತನ್ನು ಬಾಯಿಯ ಮುಖಾಂತರ ಆಡುತ್ತೀವಿ, ಆಲೋಚನೆಯನ್ನು ತಲೆಯ ಮುಖಾಂತರ ಮಾಡುತ್ತೀವಿ. ಅಂದ್ರೆ ಈ ಕ್ರಿಯೆ, ವಾಕ್ ಹಾಗೂ ಆಲೋಚನೆ ಎಲ್ಲವೂ ಕೂಡ ಒಂದಾಗ್ಬೇಕು. ಆಲೋಚನೆ ಅಂದ್ರೆ ನಮ್ಮ ಯೋಚನೆ, ಮಾತು ಹಾಗೂ ಕ್ರಿಯೆಗಳು ಯಾವುದೇ ಈ ಕೆಲಸದಲ್ಲಿ, ನಮ್ಮ ಯೋಚನೆ, ಮಾತು ಮತ್ತು ಕೆಲಸದಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದು. ಅದು ಎಲ್ಲವೂ ಒಂದಾಗಿರ್ಬೇಕು. ಈ ಎಲ್ಲವೂ ಒಂದಾಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಇದೆಲ್ಲವೂ ಧ್ಯಾನ ಮಾಡುವುದರಿಂದ ಮಾತ್ರ ಸಾಧ್ಯ. ಇದರಿಂದ ಈ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತಾರೆ, ಇದರಿಂದ ತ್ರಿಕರಣ ಶುದ್ಧಿ ನಡೆಯುತ್ತದೆ. ಇದರಿಂದ ನಮಗೆ ಸಿದ್ಧಿಯು ಸಿದ್ಧಿಸುತ್ತದೆ. ಸಿದ್ಧಿ ಹೇಗೆ ಸಿಗಲು ಸಾಧ್ಯ? ಸಿದ್ಧಿ ಅಂದ್ರೆ ಜೀವನದ ಯಶಸ್ಸು. ಈ ಸಿದ್ಧಿ ನಮ್ಗೆ ಹೇಗೆ ಸಿಗುವುದು? ಧ್ಯಾನದಿಂದ ತ್ರಿಕರಣ ಶುದ್ಧಿ, 3 ನಮ್ಮ ಮನಸ್ಸು, ವಾಕ್ ಮತ್ತು ಸಿದ್ಧಿ ಕಾರ್ಯಗಳು ಹೇಗೆ ಶುದ್ಧವಾಗ್ತದೆಯೋ, ಈ ಶುದ್ಧವಾಗುವುದರಿಂದ ನಮ್ಗೆ ಸಿದ್ಧಿ ಸಿಗುತ್ತೆ. ಈ ಸಿದ್ಧಿಯಿಂದಲೇ ನಮ್ಮ ಜೀವನದಲ್ಲಿ ಯಶಸ್ಸು ನಾವು ಕಂಡುಕೊಳ್ಬಹುದು ಅಂತ ಹೇಳ್ತಾರೆ. ಗಾಂಧೀಜಿ ತರ ಈ ಎಕ್ಸಾಂಪಲ್ ಕೊಡ್ತಾರೆ. ಗಾಂಧೀಜಿ ತರ ನಮ್ಗೆ ಯಶಸ್ಸು ಸಿಗ್ಬೇಕು, ಅವರು ಏನು ಅಂದುಕೊಂಡಿದ್ದಾರೋ ಅದನ್ನೇ ಸಾಧಿಸಿದರು. ಅದೇ ತರ ಹಿಟ್ಲರಿಗೂ ಹೇಳ್ತಾರೆ, ಹಿಟ್ಲರ್ ತರನು ಯಶಸ್ಸು, ಅವನಿಗೆ ಅದು ಯಶಸ್ಸು ಇರ್ಬೋದು, ಅವನು ಏನ್ ಅಂದ್ಕೊಂಡಿದ್ದಾನೋ ಅದನ್ನು ಅವನು ಸಾಧಿಸಿದ್ದಾನೆ. ಮನಸ್ಸಲ್ಲಿ ನಾವು ಏನ್ ಅಂದ್ಕೊಳ್ತಿದೆಯೋ ಅದು ಜರಗಬೇಕು. ಅಂದ್ರೆ ಮನಸ್ಸಲ್ಲಿ ನಾವು ಏನ್ ಅಂದ್ಕೊಳ್ತೇವೋ ಅದೇ ಜರಗಬೇಕು. ಆದ್ರೆ ನಾವು ಯೋಚನೆ ಮಾಡುವಾಗ ಕಲ್ಯಾಣಕಾರಕವಾದ ವಿಷಯವನ್ನೇ ಯೋಚನೆ ಮಾಡಬೇಕು ಮತ್ತು ಅದೇ ಜರುಗುತ್ತದೆ. ಎಷ್ಟೋ ರಾಕ್ಷಸರು ತಪಸ್ ಮಾಡಿ ಎಷ್ಟೋ ಶಕ್ತಿ ಸಿದ್ಧಿ ಸಂಪಾದಿಸಿದ್ರು ಕೂಡ ಅದು ಕಲ್ಯಾಣಕಾರಕವಾಗಿ ಇರ್ಲಿಲ್ಲ. ಈ ಶಕ್ತಿ ಸಿದ್ಧಿಗಳು ಕಲ್ಯಾಣಕಾರಕವಾಗಿರ್ಬೇಕು, ಇತರರಿಗೆ ಉಪಯೋಗಕಾರಿಯಾಗಬೇಕು. ನಾನು, ನನಗೆ ಮತ್ತು ಇತರರಿಗೂ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ದಿನನಿತ್ಯವೂ ಒಂದು ಕಲ್ಯಾಣ ಅಂದ್ರೆ ಮಂಗಳಕರವಾದ ಬದಲಾವಣೆ ನಡೆಯುತ್ತಿರಬೇಕು. ನಾವು ಸದಾ ಸತ್ಯದ ಹಾದಿಯಲ್ಲಿರಬೇಕು. ನಮ್ಮ ಕರ್ಮಗಳ ಮೂಲಕ, ನಮ್ಮ ಸಾಧನೆಯ ಮೂಲಕ ನಾವು ಪರಿಶುದ್ಧರಾಗಿರ್ಬೇಕು. ಈ ಶುದ್ಧೀಕರಣ ಎಂಬುದು ಕೇವಲ ಮಾತುಗಳಿಂದ ಸಾಧ್ಯವಿಲ್ಲ. ನಮ್ಮ ದೇಹ ಇಂದ್ರಿಯಗಳ ಮೇಲೆ ಸಾಧನೆ ಮಾಡುವುದರಿಂದ ಮಾತ್ರ ಸಾಧ್ಯ. ನಾವು ತ್ರಿಕರಣ ಶುದ್ಧಿ ಹೇಳಿದ ಕೂಡಲೇ ಶುದ್ಧಿ ಆಗುವುದಿಲ್ಲ. ನಾವು ನಮ್ಮ ದೇಹ ಮತ್ತು ಇಂದ್ರಿಯಗಳ ಮೇಲೆ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಈ ಸಾಧನೆ ಹೇಗೆ ಸಾಧ್ಯ ಅಂದ್ರೆ ಧ್ಯಾನ ಅಥವಾ ತಪಸ್ಸಿನ ಮೂಲಕ ಮಾತ್ರ ಸಾಧ್ಯ. ನಮ್ಮ ಅಂತರಂಗವನ್ನು ಶುದ್ಧಗೊಳಿಸಿಕೊಳ್ಬೇಕು. ನಮ್ಮ ಒಳಗೆ ಆ ಅರಿವು ಮೂಡಿದಾಗ ಲಕ್ಷ್ಮೀ ಕೃಪೆಯು ನಮ್ಮ ಮೇಲಿರುತ್ತದೆ ಅಂತ ಗುರುಗಳು ಹೇಳ್ತಾರೆ. ಜೀವನದ ನಿಜವಾದ ಗುರಿ ಬುದ್ಧಿಯನ್ನು ಉತ್ತಮಗೊಳಿಸುವುದು ಮತ್ತು ಮೋಕ್ಷದ ಕಡೆಗೆ ನಡೆಯುವುದು.
ಈ ಧ್ಯಾನ ಮಾಡುವುದಕ್ಕೆ ಅದೇ ಹೇಳ್ತಾರೆ, ಅಯ್ಯೋ ಇಷ್ಟೆಲ್ಲ ನೀವು ಮಾಡ್ಬೇಕಾದ್ರೆ ಧ್ಯಾನ ಮಾಡ್ಬೇಕಲ್ವಾ, ಧ್ಯಾನ ಮಾಡ್ಬೇಕಾದ್ರೆ ಯಾವುದೇ ಕಷ್ಟವಿಲ್ಲ, ಹಾಯಾಗಿ ಕುಳಿತುಕೊಂಡು ನಮ್ಮೊಳಗೆ ನಡೆಯುವ ಶ್ವಾಸವನ್ನೇ ಗಮನಿಸ್ಬೇಕು. ಗಮನಿಸುತ್ತಾ ಹೋದಂತೆ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆ, ಯಾವ ತರದ ಆಲೋಚನೆಯೂ ಇರುವುದಿಲ್ಲ. ಈ ದೇಹ ಮನಸ್ಸು ಈ ದೇಹ ಇಲ್ಲಿದ್ದು ಮನಸ್ಸು ಎಲ್ಲೋ ಒಂದ್ ಕಡೆ ಇರಬಾರ್ದು. ನಾನ್ ಕಣ್ಮುಚ್ಚಿ ಕುಳಿತಾಗ ಮನಸ್ಸು ಕೂಡ ಕಣ್ಮುಚ್ಚಿ ಕುಳಿತು, ಈ ದೇಹ ಈಗ ಸಾಮಾನ್ಯವಾಗಿ ಯೋಚನೆಗಳು ಬರ್ತದೆ ಅಂದ್ರೆ ಏನು, ನಮ್ಮ ದೇಹ ಮಾತ್ರ ಇಲ್ಲಿರುತ್ತೆ, ನಮ್ದು ಯೋಚನೆ ನಾವು ಎಲ್ಲೋ ಇರ್ತೀವಿ. ಅಂದ್ರೆ ನಾವು ಇಲ್ಲಿ ನಮ್ಮ ದೇಹ ಇಲ್ಲಿದ್ದಾಗ ನಾವು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾಗ ನಮ್ಮ ಯೋಚನೆಗಳು ಕೂಡ ಕಣ್ಣು ಮುಚ್ಚಿ ಕುಳಿತಿರ್ಬೇಕು. ಸ್ಥಿರವಾಗಿರುವಾಗ ನಮ್ಮ ದೇಹ ಸ್ಥಿರ ಅಂತ ಆದಾಗ ನಮ್ಮ ಮನಸ್ಸು ಕೂಡ ಸ್ಥಿರವಾಗಿರ್ಬೇಕು. ಮನಸ್ಸು ದೇಹ ಒಟ್ಟಿಗೆ ಇರುವುದೇ ಯೋಗ ಅಂತ ಹೇಳ್ತಾರೆ ಗುರುಗಳು. ಶ್ವಾಸದೊಂದಿಗೆ ಅನುಸಂಧಾನವಾಗುವುದೇ ನಿಜವಾದ ಯೋಗ. ಪ್ರಕೃತಿಯ ಸಹಜವಾದ ಉಸಿರಿನೊಂದಿಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವುದೇ ನಿಜವಾದ ಯೋಗ ಅಂತ ಹೇಳ್ತಾರೆ. ಅಂದ್ರೆ ನೀವು ಉದಾಹರಣೆ ಕೊಡ್ತಾರೆ ಏನಂದ್ರೆ, ನೀವು ಮನೆಯಲ್ಲಿದ್ದಾಗ ನೀವು ಮನೆಯ ಬಗ್ಗೆನೇ ಯೋಚಿಸ್ಬೇಕು, ಹಾಗೆ ಆಫೀಸ್ನಲ್ಲಿದ್ದಾಗ ಆಫೀಸ್ ಬಗ್ಗೆಯೇ ಯೋಚಿಸ್ಬೇಕು. ಇವೆಲ್ಲವೂ ಯೋಗ. ಮನೆಯಲ್ಲಿದ್ದಾಗ ಮನೆಯ ಬಗ್ಗೆ ಯೋಚಿಸುವುದೇ ಅದು ಯೋಗ, ಆಫೀಸಲ್ಲಿದ್ದಾಗ ಆಫೀಸ್ ಬಗ್ಗೆನೇ ಮಾತಾಡೋದು ಯೋಚಿಸುವುದೇ ಅದು ಯೋಗ. ಇವೆಲ್ಲವೂ ಯೋಗವೇ. ಯೋಗ ತ್ರಿಕರಣ ಶುದ್ಧಿ ಯೋಗ, ಇದರೆಲ್ಲ ಯೋಗ. ಯೋಗದಲ್ಲಿ ತ್ರಿಕರಣ ಶುದ್ಧಿ ಯೋಗ, ಸಮನ್ವಯ ಯೋಗ, ಏಕೀಕರಣ ಯೋಗ, ಸಿನ್ಸಿಯಾರಿಟಿ ಯೋಗ, ಎಷ್ಟೆಷ್ಟೋ ಯೋಗಗಳಿದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾರೆ ಗುರುಗಳು. ಈ ರಾಮಾಯಣದಲ್ಲಿ ದಶರಥನ ಹೆಂಡತಿಯಂದಿರು ಕೈಕೆ, ಸುಮಿತ್ರ ಮತ್ತೆ ಕೌಸಲ್ಯ ಅಂತ. ಕೈಕೆಯು ತಮೋಗುಣಕ್ಕೆ ಪ್ರತೀಕ. ಅಂದ್ರೆ ನಾವು ಬರೀ ಕೈಕೆ ಅಂದ್ರೆ ಅಷ್ಟೇ ಹೆಸರು ಮಾತ್ರ ಬಾಹ್ಯಾರ್ಥ ಬರುತ್ತೆ, ಆದ್ರೆ ಈ ಒಳಾರ್ಥ ಅಂತರಾರ್ಥ ಏನಂದ್ರೆ, ಕೈಕೆಯು ತಮೋಗುಣಕ್ಕೆ ಪ್ರತೀಕ, ಕೌಸಲ್ಯೆಯು ಸಾತ್ವಿಕ ಗುಣಕ್ಕೆ, ಕುಶಲತೆ ಸಾತ್ವಿಕ ಗುಣಕ್ಕೆ ಪ್ರತೀಕ, ಸುಮಿತ್ರ ಅಂದ್ರೆ ಮಿತ್ರತ್ವ. ಈ ಎರಡು ಗುಣಗಳಲ್ಲೂ ಮಿತ್ರತ್ವವನ್ನು ಉಂಟು ಮಾಡುವುದೇ ಈ ರಜೋಗುಣ. ಇದು ರಜೋಗುಣದ ಈ ತಮೋಗುಣ ಮತ್ತು ಸಾತ್ವಿಕ ಗುಣಗಳಲ್ಲಿ ಮಿತ್ರತ್ವವನ್ನು ಉಂಟು ಮಾಡುವುದೇ ಸುಮಿತ್ರ. ಅಂದ್ರೆ ಸುಮಿತ್ರ ಎಂಬುದು ರಜೋಗುಣಕ್ಕೆ ಸಂಕೇತ ಅಂತ ಹೇಳ್ತಾರೆ. ಈ ಜನ್ಮ ಫಸ್ಟ್ ಮೊದಮೊದಲು ನಾವು ಜನ್ಮಗಳನ್ನು ಪಡೆದಾಗ ಮನುಷ್ಯನಿಗೆ ತಮೋಗುಣ ಮಾತ್ರ ಇರುತ್ತೆ. ಕ್ರಮೇಣ ಅಂದ್ರೆ ಜನ್ಮ ಕಳೆದು ಎಷ್ಟೋ ಜನ್ಮಗಳ ನಂತರ ಮನುಷ್ಯನಲ್ಲಿ ಈ ರಜೋಗುಣ ಬರುತ್ತೆ. ನಂತರದ ಜನ್ಮಗಳಲ್ಲಿ ಮನುಷ್ಯನಿಗೆ ಸಾತ್ವಿಕ ಗುಣ ಬರುತ್ತೆ. ಆಮೇಲೆ ಶುದ್ಧ ಸಾತ್ವಿಕ ಗುಣವನ್ನು ಪಡೆಯುತ್ತಾನೆ ಮನುಷ್ಯ. ಕೊನೆಯಲ್ಲಿ ನಿರ್ಗುಣಿ ಆಗ್ತಾನೆ ಅಂತ ಹೇಳ್ತಾನೆ. ಇವೆಲ್ಲವೂ ಇದು ಮನುಷ್ಯನ ಒಂದು ಜನ್ಮದ ವಿಕಾಸವಾಗಿದೆ. ಈ ಚಾರ್ಲ್ಸ್ ಡಾರ್ವಿನ್ನ ವಿಕಾಸವಾದ ಕೇಳಿದೀವಲ್ಲ, ಅದೇ ತರ ಈ ಮನುಷ್ಯನ ವಿಕಾಸವಾಗುತ್ತದೆ. ಇದೇ ನಮ್ಮ ಆತ್ಮದ ವಿಕಸನ. ಅಂದ್ರೆ ಒಂದು ತಮೋಗುಣದ ಆತ್ಮ ನಿರ್ಗುಣವನ್ನು ಪಡಿಬೇಕಾದರೆ ಎಷ್ಟೋ ಗುಣಗಳನ್ನು ದಾಟಿ ಬರಬೇಕು. ತಮೋಗುಣ, ರಜೋಗುಣ, ಆಮೇಲೆ ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ, ಆಮೇಲೆ ನಿರ್ಗುಣಿ ಆಗ್ಬೇಕಾದ್ರೆ ಎಷ್ಟೋ ಜನ್ಮಗಳನ್ನು ಕಳೆದುಕೊಂಡು ಬಂದಿರ್ಬೇಕು. ಆವಾಗ ಅಷ್ಟೇ ಈ ಆತ್ಮದ ವಿಕಸನ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಇದಕ್ಕೆ ನಾವು ಸಾಧಾರಣ 400ರಿಂದ 500 ಜನ್ಮಗಳನ್ನ ಎತ್ತಬೇಕಂತೆ. ಅಂದ್ರೆ ಒಂದು ತಮೋಗುಣದಿಂದ ಒಬ್ಬ ಮನುಷ್ಯ ನಿರ್ಗುಣಿ ಆಗ್ಬೇಕಾದ್ರೆ, ಅಂದ್ರೆ ನಿರ್ಗುಣಿ ಅಂದ್ರೆ ನಾವು ಮೋಕ್ಷ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಬೇಕಾದ್ರೆ 400ರಿಂದ 500 ಜನ್ಮವೇ ಎತ್ತಬೇಕಾಗತ್ತೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನಂತಾರಂದ್ರೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ ಅಂತ. ಅನೇಕ ಜನ್ಮಗಳ ಕೊನೆಯಲ್ಲಿ ನಿಜವಾದ ಜ್ಞಾನಿಯಾದವನು ನನ್ನನ್ನು ಹೊಂದುತ್ತಾನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನನ್ನನ್ನು ಹೊಂದುತ್ತಾನೆ. ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಪ್ರತಿಯೊಬ್ಬ ಜೀವಿಯು ಆ ವಾಸುದೇವನೇ ಆಗಿದ್ದಾನೆ ಎಂದು ಯಾರು ಅರಿಯುತ್ತಾರೋ ಅಂತಹ ಮಹಾತ್ಮರು
ಸಿಗುವುದು ಬಹಳ ಅಪರೂಪ. ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಜನ್ಮದಲ್ಲಿ ಪೂರ್ಣ ಜ್ಞಾನ ಸಿಗುವುದಿಲ್ಲ, ಆತ್ಮಜ್ಞಾನ ಸಿಗುವುದಿಲ್ಲ. ಅನೇಕ ಜನ್ಮಗಳ ಅನುಭವ ಮತ್ತು ನಿರಂತರ ಧ್ಯಾನ ಸಾಧನೆಯ ನಂತರವೇ ಅಂತರಂಗ ಜಾಗೃತವಾಗುತ್ತದೆ. ಹಾಗೆ ಜಾಗೃತರಾದಾಗ ಅವರಿಗೆ ನನ್ನಲ್ಲಿ, ನಿನ್ನಲ್ಲಿ ಮತ್ತು ಈ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲಿಯೂ ಇರುವುದು ಒಂದೇ ಒಂದು ದೈವಿಕ ಶಕ್ತಿ ಎಂಬ ಸತ್ಯದ ಅರಿವಾಗ್ತದೆ. ಎಷ್ಟೋ ಜನ್ಮಗಳ ನಂತರ, ಧ್ಯಾನ ಸಾಧನೆಯ ನಂತರ ಅವರ ಅಂತರಂಗ ಜಾಗೃತವಾಗಿ ಅವರಿಗೆ ಏನಾಗುತ್ತೆ ಅಂದ್ರೆ ನನ್ನಲ್ಲಿ, ನಿನ್ನಲ್ಲಿ ಮತ್ತು ಸಕಲ ಜೀವಿ ಚರಾಚರಗಳಲ್ಲಿ ಇರುವುದು ಒಂದೇ ದೈವಿಕ ಶಕ್ತಿ ಎಂಬ ಸತ್ಯದ ಅರಿವಾಗುತ್ತವೆ. ಅಂತವರೇ ನಿಜವಾದ ಮಹಾತ್ಮರು ಅಂತ ಗುರುಗಳು ಹೇಳ್ತಾರೆ. ಅವರನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ್ಮ ಜನ್ಮಾಂತರದ ನಂತರ ಅಂದ್ರೆ ಈ ಕೆಲವರು ಏನಾಗ್ತಾರೆ ಅಂದ್ರೆ ಒಂದು ಈಗ ತಮೋಗುಣದವರು, ಕೆಲವರು ತಮೋಗುಣದಲ್ಲೇ ಉಳ್ಕೊಂಡು ಅಲ್ಲೇ ಜನ್ಮವನ್ನು ಎತ್ಕೊಂಡು ಎಷ್ಟೋ ಈಗ ಒಂದು ಆತ್ಮಗಳನ್ನು ತಕೊಂಡ್ರೆ ಒಂದು 1000 ಆತ್ಮ ಅಂತ ತಕೊಂಡ್ರೆ ಎಷ್ಟೋ ಸಾವಿರ ಆತ್ಮಗಳು ಫಸ್ಟಿಗೆ ಜ್ಞಾನಿ ಆಗ್ತವೆ. ಜ್ಞಾನಿ ಆದ್ಮೇಲೆ ಪ್ರಜ್ಞಾನಿ ಆಗ್ತವೆ. ಪ್ರಜ್ಞಾನ ಸ್ಥಿತಿಯನ್ನು ತಲುಪಿದ ಮೇಲೆ ವಿಜ್ಞಾನಿ ಆಗುವುದು ಕೆಲವುಗಳು. ಅಂದ್ರೆ ಎಲ್ಲ ಆತ್ಮಗಳು ವಿಜ್ಞಾನ ಸ್ಥಿತಿಯನ್ನು ತಲುಪಲ್ಲ. ಇಂಥವುಗಳು ಸಿಕ್ಕುವುದು ಬಹಳ ಅಪರೂಪ. ಇವು ವಿಜ್ಞಾನ ಸ್ಥಿತಿ ಅಂದ್ರೆ ಗೊತ್ತಲ್ವ, ಮೊದ್ಲೇ ನಾವು ನೋಡಿದ್ದೀವಿ ಇದ್ರನ್ನು. ವಿಜ್ಞಾನ ಸ್ಥಿತಿ ಅಂದ್ರೆ ನಿಜವಾದ ಸತ್ಯದ ಅನ್ವೇಷಣೆ. ಅಂದ್ರೆ ನನ್ನಲ್ಲೂ ನಿನ್ನಲ್ಲೂ ಎಲ್ಲರಲ್ಲೂ ಇರುವುದು ಒಂದೇ ಜೀವಾತ್ಮ, ಒಂದೇ ದೈವತ್ವ ಅಂತ ಹೇಳುವುದು. ಇದೇ ವಿಜ್ಞಾನ ಸ್ಥಿತಿ ಅಂದ್ರೆ ಬೋಧಿಸತ್ವ ಸ್ಥಿತಿ. ಈ ಸ್ಥಿತಿಯನ್ನು ತಲುಪುವವರು ತುಂಬಾ ವಿರಳ. ಅವರು ಮಹಾತ್ಮರು ಅಂತ ಹೇಳ್ತಾರೆ. ಇಲ್ಲಿ ವಾಸುದೇವ ಅಂದ್ರೆ ಆತ್ಮ ಪದಾರ್ಥ ಅಂತ ಹೇಳ್ತಾರೆ. ವಸು ಅಂದ್ರೆ ಪದಾರ್ಥ. ಈ ಜ್ಞಾನೋದಯದ ಮೊದಲು ನಾವು ವಸುದೇವರು. ಜ್ಞಾನೋದಯಕ್ಕೆ ಮೊದಲು ವಸುದೇವರು ಅಂದ್ರೆ ನಾವು ಸಾಮಾನ್ಯ ಮನುಷ್ಯರು. ಜ್ಞಾನೋದಯ ಆದ ನಂತರ ನಾವು ವಾಸುದೇವರು. ವಾಸುದೇವರಂದ್ರೆ ಪರಮಾತ್ಮರುಗಳು ನಾವು ಅಂತ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಎಂದುಕೊಂಡವರೇ ವಾಸುದೇವ. ಅಹಂ ದೇಹೋಸ್ಮಿ ಅನ್ನೋವರೇ ವಸುದೇವ. ಅಂದ್ರೆ ಆ ಒಂದು ಡಿಫರೆನ್ಸ್ ಹೇಳಿದ್ದಾರೆ. ಸಾಮಾನ್ಯ ಮನುಷ್ಯರು ಮತ್ತು ಪರಮಾತ್ಮನಿಗೆ ಇರುವ ಒಂದು ಏನು ಅನ್ಕೋತಾರೆ ಅವರು. ನಾನು ದೇಹ ಅಂತ ಅಂದ್ಕೊಳ್ಳೋವನೇ ವಸುದೇವ, ನಾನು ಪರಮಾತ್ಮ ಅಂತ ಅಂದುಕೊಳ್ಳೋವನೇ ವಾಸುದೇವ ಅಂತ. ಈ ಒಂದು ಅನುಭವ ಸಿಗುವುದು ನಮ್ಗೆ ಧ್ಯಾನದಿಂದ ಮಾತ್ರ. ಈಗ ಎಕ್ಸಾಂಪಲ್ ಕೊಡ್ತಾರೆ. ನಾವೊಂದು ಆತರ ನಮ್ಗೊಂದು ಸ್ಥಿತಿ ಬರ್ಬೇಕು, ನಮ್ಗೆ ಆ ಅನುಭವ ಬರ್ಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮರದಲ್ಲಿ ಒಂದು ಹಣ್ಣಿದೆ ಅಂತ ಹೇಳ್ತೀವಿ. ಆ ಹಣ್ಣಿದ್ದು ನಮ್ಗೆ ಏನೂ ಅನುಭವ ಆಗಲ್ಲ. ಆ ಮರದಲ್ಲಿ ಒಂದು ಹಣ್ಣಿದೆ, ಆ ಹಣ್ಣಿನ ನಮ್ಗೆ ರುಚಿ ಗೊತ್ತಾಗತ್ತಾ? ಇಲ್ಲ. ಅದೇ ಹಣ್ಣನ್ನು ನಾವು ಸವಿದು ತಿನ್ನೋದ್ರಿಂದ ನಮಗೆ ಅದರ ರುಚಿಯ ಅನುಭವವಾಗುತ್ತದೆ. ಅಂದ್ರೆ ನಾವು ಭಗವದ್ಗೀತೆಯಲ್ಲಿ ಇದ್ದಾಗ ನಾವು ಈಗ ಅದೇ ಇನ್ನೊಂದು ಎಕ್ಸಾಂಪಲ್, ಮರದಲ್ಲಿ ಹಣ್ಣು ಇದ್ದಾಗ ನಮ್ಗೆ ಅದರ ಹಣ್ಣಿನ ರುಚಿ ಏನೂ ಗೊತ್ತಾಗಲ್ಲ. ನಾವು ಹಣ್ಣನ್ನು ಆಸ್ವಾದಿಸಿದಾಗ ಮಾತ್ರ ನಮ್ಗೆ ಅದರ ರುಚಿಯ ಅನುಭವ ಆಗುತ್ತದೆ. ಅದೇ ತರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಆತ್ಮ ಬೇರೆ, ಶರೀರ ಬೇರೆ, ಶರೀರ ಆತ್ಮ ಅಲ್ಲ ಅಂತ ಬೇರೆ ಬೇರೆ ಅಂತ ಹೇಳ್ತಾರೆ. ಅದು ನಮಗೆ ಅನುಭವಕ್ಕೆ ಬರುವುದು ನಾವು ಯಾವಾಗ ಅಂದ್ರೆ ಈ ಅದ್ಭುತ ಜ್ಞಾನವೆಂಬ ಅದ್ಭುತ ಪ್ರಕ್ರಿಯೆಯ ಮೂಲಕ ನಮ್ಗೆ ಇದು ಅನುಭವಕ್ಕೆ ಬರುತ್ತೆ. ಹೆಂಗೆ ಅಂದ್ರೆ ಹಣ್ಣಿನಲ್ಲಿ ಯಾವ ತರದ ರುಚಿಯನ್ನು ನಾವು ಅನುಭವಿಸ್ತಿದೆಯೋ, ಈ ಧ್ಯಾನ ಎಂಬ ಒಂದು ಅದ್ಭುತ ಪ್ರಕ್ರಿಯೆಯಿಂದ ನಾವು ಶರೀರ ಬೇರೆ, ಆತ್ಮ ಬೇರೆ ಎಂಬುದು ನಮ್ಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕತೆಯು ಎಲ್ಲರಲ್ಲೂ ಇರಲೇಬೇಕು, ಪ್ರತಿದಿನವೂ ಇರಲೇಬೇಕು. ನಮಗೆ ಕೊನೆಗಾಲದಲ್ಲಿ ಅಲ್ಲ ಆಧ್ಯಾತ್ಮಿಕತೆ ಅಂದ್ರೆ ಸ್ಪಿರಿಚುಯಾಲಿಟಿಗೆ ಬರುವುದೇ ನಾವು ಕೊನೆಗಾಲದಲ್ಲಿ. ನಮ್ಗೆ ಏಜ್ ಆಗ್ಲಿಲ್ಲಲ್ಲ, ಏಜ್ ಆದ್ಮೇಲೆ ನೋಡೋಣ, ನಾವು ಧ್ಯಾನ ಮಾಡುದು ಅಂತ ಎಲ್ಲ ನಾವು ಅನ್ಕೋತೀವಿ. ಆದ್ರೆ ಆಧ್ಯಾತ್ಮಿಕತೆಯು ನಮಗೆ ಬಾಲ್ಯದಿಂದಲೇ ಬರ್ಬೇಕು. ದಿನವೂ ನಮ್ಗೆ ಆಧ್ಯಾತ್ಮಿಕತೆ ನಮ್ಮಲ್ಲಿ ಇರ್ಬೇಕು, ನಮ್ಮ ಕೊನೆಗಾಲದಲ್ಲಿ ಅಲ್ಲ. ಧ್ಯಾನ ಎಂಬ ಮುಖ್ಯ ಅಂದ್ರೆ ಧ್ಯಾನ ಎಂಬುದು ಎಷ್ಟು ಮುಖ್ಯವೋ, ಸ್ವಾಧ್ಯಾಯ, ಸತ್ಸಂಗ, ಸೇವಾ ಎಲ್ಲವೂ ಮುಖ್ಯ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಕಡೆಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ವಿಷ್ಣು ಶೇಷಶಯನನಾಗಿದ್ದಾನೆ ಅಂತ.
ಇಲ್ಲಿ ಶೇಷ ಅಂದ್ರೆ ಆದಿಶೇಷ. ವಿಷ್ಣು ಆದಿಶೇಷನ ಮೇಲೆ ಶಯನನಾಗಿದ್ದಾನೆ, ಮಲಗಿದ್ದಾನೆ ಅಂತ. ಹಾವಿನ ಮೇಲೆ ಮಲಗಿದ್ದಾನೆ ಅಂತ ಹೇಳ್ತಾರೆ. ಇದು ಹೊರ ಅರ್ಥ. ಇದರ ಒಳ ಅರ್ಥ ಅಂದ್ರೆ ವಿಷ್ಣು ಅಂದ್ರೆ ಭಗವಂತ, ಶೇಷ ಅಂದ್ರೆ ಹಾವು. ಈ ಶೇಷ ಎಂಬುದು ಟೈಮಿಗೆ ಒಂದು ಸಿಂಬಲ್ ಅಂತೆ. ಹಾವು ಎಂಬುದು ಟೈಮಿಗೆ ಹೋಲಿಸ್ತಾರೆ. ಕಾಳಸರ್ಪ ಅಂತ ಹೇಳ್ತೀವಲ್ವಾ, ಅದು ಟೈಮ್ ಕಾನ್ಶಿಯಸ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಶರೀರ ಅಂದುಕೊಂಡವರು ಕಾಲದ ಪರಿಮಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೇವೆ. ಅಂದ್ರೆ ಹೇಳ್ತೀವಲ್ಲ, ನಂಗೆ 10 ವರ್ಷ ಆಯ್ತು, ನಂಗೆ 20 ವರ್ಷ, ನಮ್ಗೆ ವಯಸ್ಸಾಯ್ತು ಅಂತ ಎಲ್ಲ ಹೇಳ್ತೀವಲ್ಲ, ಅದು ಕಾಲದ ಪರಿಮಿತಿ ಅಂತಾರೆ. ಆತ್ಮ ಅಂತ ಅಂದ್ಕೊಂಡವರು ಸಮಯವನ್ನು ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುತ್ತಾರೆ, ಅಂದರೆ ಶೇಷ ಶಯನರಾಗಿರುತ್ತಾರೆ. ನಾವು ಯಾವಾಗ ಧರ್ಮದ ಹಾದಿಯಲ್ಲಿ ನಡೆದು ಇಂದ್ರಿಯಗಳನ್ನು ಗೆದ್ದು ಧ್ಯಾನದ ಮೂಲಕ ಆತ್ಮ ಜ್ಞಾನವನ್ನು ಪಡೆಯುತ್ತೇವೆಯೋ ಆಗ ನಾವು ಕಾಲಕ್ಕೆ ಹೆದರುವ ಜೀವಿಗಳಾಗಿ ಉಳಿದಿರುವುದಿಲ್ಲ. ಕಾಲಕ್ಕೆ ನಾವು ಹೆದರುವುದೇ ಇಲ್ಲ. ನಮ್ಮ ಇದನ್ನು ಸಹ ನಮ್ಗೆ ಏಜ್ ಆಗಿದೆ ಅಂತ ನಾವು ಅನ್ಕೊಳ್ಳೋದೇ ಇಲ್ಲ. ಕಾಲಕ್ಕೆ ಹೆದರುವ ಜೀವಿಗಳಾಗಿ ಉಳಿದಿರುವುದಿಲ್ಲ. ಬದಲಿಗೆ ಸ್ವತಃ ವಿಷ್ಣುವಿನಂತೆ ಕಾಲವನ್ನೇ ಶಯ್ಯೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಯೋಗ ನಿದ್ರೆ ಮಾಡುವ ಶೇಷಶಯನ ಸ್ಥಿತಿಯನ್ನು ತಲುಪುತ್ತೇವೆ. ವಿಷ್ಣು ಹೇಗೆ ಕಾಲ ಅಂದ್ರೆ ಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಹೇಗೆ ನಿದ್ರೆ ಮಾಡುತ್ತಾನೋ, ಯೋಗ ನಿದ್ರೆ ಮಾಡ್ತಾನೋ, ಆ ಸ್ಥಿತಿಯನ್ನು, ಶೇಷಶಯನ ಸ್ಥಿತಿಯನ್ನು ತಲುಪುತ್ತೇವೆ. ಅಂದ್ರೆ ಪ್ರತಿಯೊಂದು ಇದಕ್ಕೂ ಕೂಡ, ಒಂದು ಸೆಂಟೆನ್ಸ್ಗೂ ಕೂಡ ಒಂದು ಅಂತರಾರ್ಥ ಇದ್ದೇ ಇರುತ್ತೆ ಅಂತ ಗುರುಗಳು ಹೇಳ್ತಾರೆ. ಪ್ರತಿ ಆತ್ಮಜ್ಞಾನಿಯು ತನ್ನ ಅನುಭವದಲ್ಲಿ ಈ ಶೇಷಶಯನ ಸ್ಥಿತಿಯನ್ನು ಅನುಭವಿಸುತ್ತಾನೆ ಎಂದು ಗುರುಗಳು ಹೇಳ್ತಾರೆ. ಅದಕ್ಕಾಗಿ ನಾವು ನಮ್ಮ ಅಂತರಂಗದ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾನೆ ಇರಬೇಕು. ನಮ್ಮ ಅಂತರಂಗದಲ್ಲಿ ನಿರಂತರ ಶುದ್ಧೀಕರಣ ಪ್ರಕ್ರಿಯೆಯು ನಡೆಯುತ್ತಲೇ ಇರಬೇಕು. ಈಗ ಎಷ್ಟೋ ಅಂದ್ರೆ ಈ ಆಧ್ಯಾತ್ಮಿಕ ಶಾಸ್ತ್ರದ ಅಂತರಾರ್ಥ ಅಂದ್ರೆ ಸ್ಪಿರಿಚುವಾಲಿಟಿದ್ದು ಅಂತರಾರ್ಥ ಪ್ರತಿಯೊಂದನ್ನು ನಾವು ಒಳಾರ್ಥ ಏನು, ಅದರ ಹೊರಾರ್ಥ ಏನು ಅಂತ ತಿಳಿದುಕೊಂಡು ನಮ್ಮನ್ನು ನಾವು ನಮ್ಮ ಅಂತರಂಗದ ಸಾಧನೆಯನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ಬೇಕು. ನಮ್ಮ ಅಂತರಂಗದಲ್ಲಿ ನಿರಂತರ ಶುದ್ಧೀಕರಣ ಪ್ರಕ್ರಿಯೆಯು ನಡೆಯುತ್ತಲೇ ಇರಬೇಕು ಅಂತ ಹೇಳಿ ನಮ್ಮ ಗುರುಗಳು ಈ ಆಧ್ಯಾತ್ಮಿಕತೆಯ ಅಂತರಾರ್ಥವನ್ನು ನಮ್ಗೆ ಈ ರೀತಿ ವಿವರಿಸಿದ್ದಾರೆ. ಇಲ್ಲಿಗೆ ಈ ಆಧ್ಯಾತ್ಮಿಕತೆಯ ಅಂತರಾರ್ಥ ಎಂಬುದು ಸಮಾಪ್ತಿಯಾಯಿತು. ಅವಕಾಶ ಕಲ್ಪಿಸಿಕೊಟ್ಟ ನಮ್ಮ ಈ PSSM ವೇದಿಕೆಗೆ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.